ನರೇಗದ್ದು ಎಮ್ಮೆ ನದಿ ತೆಗೆದುಬಿಟ್ಟು ಏನಾದ್ರು ಮಾಡಿದ್ರು ಬಾಯಿ ಪಡಿತಾರೆ. ಅದು ಇವ್ರು ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅದಕ್ಕೆ? ಇವರು ಕೊಟ್ಟಿಲ್ಲ. ಹಾಗಾಗಿ ಇವರು ರಾಜಕೀಯ ಕೆಸರಾಟ ಮಾಡ್ತಿದ್ದಾರೆ ಹೊರತು ಇವ್ರನ್ನ ಅವ್ರು ಹೇಳೋದು, ಅವ್ರನ್ನ ಇವ್ರು ಹೇಳೋದು. ಕೇಂದ್ರ ಬಜೆಟಲ್ಲೂ ಏನಿಲ್ಲ, ರಾಜ್ಯ ಬಜೆಟಲ್ಲೂ ಏನಿಲ್ಲ. ರೈತ ಏನು ಮಾಡ್ಕೊಂಡು ಸಾಯ್ತಾ ಇದೆ. ಆಮೇಲೆ ಮಾನವ ಮತ್ತು ಕಾಡು ಪ್ರಾಣಿ ಸಂರಕ್ಷಣೆ ಸಾಕಷ್ಟು ಹೆಚ್ಚಾಗಿದೆ. ಅದ್ರ ಬಗ್ಗೆ ಹೊಸದಾಗಿ ರೈಲ್ವೆ ಬ್ಯಾರಿಗೇಡ್ ಆಯೋಜನೆಗಳು ಏನು ಮಾಡಿಲ್ಲ. ಈಗ ಆಮೇಲೆ ಇನ್ನೊಂದು ಟೆಂಡರ್ ಕರೆದು ವಾಪಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ರೈಲ್ವೆ ನೋಟಿಸ್ ಕೊಟ್ಟಿದ್ದಾರೆ, ಯಾಕೆ ನೀವು ತಗೊಂಡಿಲ್ಲ ಅಂತ. ಇಲ್ಲಿ ದುಡ್ಡು ಸಾರ್ ಅವ್ರಿಗೆ ಯಾರ್ಯಾರೋ ಸಾಯಿಲಿ, ಕತ್ತ ಬಾಲ ಅವ್ರಿಗೆ, ಲಂಚ ಇವ್ರಿಗೆ. ಯಾಕಂದರೆ ರೈಲ್ವೆ ಬ್ಯಾರಿಗೇಡ್ ಟೆಂಡರ್ಗಳಾಗವೆ, 2 ಸತಿ 3 ಸತಿ ಟೆಂಡರ್ಗಳು ಕ್ಯಾನ್ಸಲ್ ಮಾಡ್ರೆ. ಜೊತೆಗೆ ರೈಲ್ವೆ ಇವರಿಂದ ಮೆಸೇಜ್ ಬಂದರೆ ಇವ್ರಿಗೆ ನೋಟಿಸ್ ಕೊಟ್ಟರೆ, ನೀವು ತಗೊಳ್ಳದೆ ಹೋದರೆ ನಾವು ವಾಪಸ್ ತಗೋತೀವಿ ಅಂತ. ಅದು ಮೆಸೇಜ್ ಹಾಕಿದ್ರೆ ರೈಲ್ವೆ ಆಫೀಸಿಂದ ಇವ್ರಿಗೆ ಮೆಸೇಜ್ ಹೋಗಿದೆ, ಯಾಕೆ ನೀವು ತಗೊಂಡಿಲ್ಲ. ಅದೇ ಲಂಚ ಕೊಡಿ ಅಂತ ಅರ್ಥ. ಯಾರು ಲಂಚ ಕೊಡ್ತಾನೆ ಅವನು ಮಾಡಕ್ಕೆ ಹೋಗ್ತಾರೆ, ಅವ್ರಿಗೆ ಉದ್ದೇಶ ಬೇಕಾಗಿಲ್ಲ. ಹಾಗಾಗಿ ರೈಲ್ವೆ ಬ್ಯಾರಿಕೇಡ್ನ ಹಾಕ್ಬೇಕು. ನಾವು ನೋಡೋಷ್ಟು ನೋಡ್ತೀವಿ, ಇವ್ರನ್ನ ನಾವು ಮಾಡೋ ಅಂಥ ಕೆಲಸ ಮಾಡಬೇಕು. ಮುಂದೆ ನಾವು ಕಾನೂನು ತಗೋತೀವಿ, ಏನು ಮಾಡಬೇಕು ಆ ಕೆಲಸನ ನಾವು ಸರಿಯಾಗಿ ಇವ್ರನ್ನ ಸರ್ಕಾರಕ್ಕೆ ಮಾಡಬೇಕಾಯ್ತೆ. ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬಜೆಟಲ್ಲಿ ಹೋದ ವರ್ಷ ಮಾಡಿರೋ ಬಜೆಟಲ್ಲಿ ಇನ್ನೂ ಏನು ಮಾಡಿಲ್ಲ ಇವರಂತೂ. ರೈತರಿಗೆ ನಾವು ಗ್ಯಾರಂಟಿ ಕೊಡಿ, ನೀವು ಎಷ್ಟಾರು ಕೊಡಿ, ನಾವು ಕೇಳಲ್ಲ. ನಮ್ಮ ಪಾಲ್ಕು ಇರ್ಬೇಕು, ನೀವು ಸೇರಿಸ್ಬೇಡಿ. ನೀವು ನಮ್ಮ ರೈತರ ಪಾಲನ್ನ ನೀವು ಏನು ನಾವು ಟ್ಯಾಕ್ಸ್ ಕಟ್ತೀವಿ, ರಾಜ್ಯದಲ್ಲಿ ಎಷ್ಟು ಜನ ನಾವು ಜಾಸ್ತಿ ಇದ್ದೀವಿ, ನಮ್ಮ ಪಾಲನ್ನು ನಾವು ಕೇಳ್ತಾ ಇದ್ದೀವಿ. ಯಾರ ಬಿಟ್ಟಿ ಪಾಲುಗಳನ್ನ ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು